ಡು ಯು ಸಿ ಮೀ, ಡು ಯು ವ್ಯಾಲಿಡೇಟ್ ಮೀ, ನಾನಿನ್ನೂ ನಿಂಗೆ ಇಷ್ಟ ಇದ್ದೀನಾ, ಡು ಯು ಇವನ್ ಲವ್ ಮೀ. ಈ ಮಾತುಗಳಿಂದನೇ ಎಷ್ಟೋ ಜನ ಅಕ್ರಮ ಸಂಬಂಧಗಳು ಇಟ್ಕೊಂತಾರೆ. ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು, ಅಕ್ರಮ ಸಂಬಂಧ, ಇದು ಯಾರಿಗ್ ಬೇಕಾದ್ರೂ ಆಗ್ಬೋದು. ಬರೀ ಗಂಡಿಗೆ ಆಗತ್ತೆ ಅಥವಾ ಹೆಣ್ಮಕ್ಳಿಗೆ ಆಗತ್ತೆ ಅಂತಿಲ್ಲ. ಒಂದು ಗಂಡಸಿಗಾಗ್ಲಿ ಹೆಂಗಸ್ರಿಗಾಗ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ರೀಸನ್ಸ್ ಅಲ್ಲಿ ಇರೋದಿಲ್ಲ. ಹೆಣ್ಮಕ್ಳಿಗೆ ಆಗೋದು ಇಮೋಷನ್ಗೆ ಸಂಬಂಧಪಟ್ಟು, ಗಂಡಸರಿಗೆ ಮೋಸ್ಟ್ ಆಫ್ ದ ಟೈಮ್ ಎಂಜಾಯ್ಮೆಂಟು, ಎಕ್ಸೈಟ್ಮೆಂಟು, ಒಂಥರ ಥ್ರಿಲ್ ಬೇಕು ಅಂತ ಹೇಳಿ, ಅಡ್ವೆಂಚರಸ್ ಆಗಿರಬೇಕು ಅಂತ ಹೇಳಿ, ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಇಂದ ಯಾವುದಾದ್ರೂ ಒಂದು ಹೆಂಗಸ್ ಬಂದು ಚಂದ ಡ್ರೆಸ್ ಮಾಡಿಕೊಂಡು ಏನಾರ ಫ್ಲರ್ಟಿ ಆಗಿ ಬಿಹೇವ್ ಮಾಡಿದ್ರೆ ಅಲ್ಲೇ ಹಂಗೆ ಜಾರೋಗ್ಬಿಡತ್ತೆ ಮನಸ್ಸು. ಅದಕ್ಕೆ 99% ಆಫ್ ದ ಟೈಮ್ ಎಫ್ಐಆರ್ ಅಲ್ಲಿರೋ ಹುಡುಗಿ ಬಂದು ನನ್ನನ್ನು ಮದುವೆ ಆಗ್ತೀಯಲ್ಲ, ಅವಳಿಗೆ ಡಿವೋರ್ಸ್ ಕೊಟ್ಬಿಡು ನಿನ್ನ ಹೆಂಡ್ತಿಗೆ ಅಂತ ಹೇಳಿದರೆ ಕೊಡ್ಲಿಕ್ಕೆ ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಹೆಂಡ್ತಿಯೂ ಬೇಕು, ಮನೆಯಲ್ಲಿರೋ ಮಕ್ಕಳು ಸಹ ಬೇಕು, ಈ ಕಡೆಯಿಂದ ಒಂದು ಜೋಲ್ಗೆಯಲ್ಲಿ ಇಟ್ಕೊಂಡಿರುವಂತಹ ಹೆಂಗಸು ಸಹ ಬೇಕು. ಈ ರೀತಿ ಟೈಮ್ ಪಾಸಿಗೋಸ್ಕರ ಅವಳನ್ನ ಮದುವೆಗಿದ್ವೆ ಎಲ್ಲ ಆಗೋದಿಲ್ಲ. ಅವ್ರಿಗೆ ನಾನೊಂದು ಗಂಡಸು, ಇನ್ನೂ ಎಂಜಾಯ್ಮೆಂಟ್ ಬಾಕಿ ಇದೆ, ಇನ್ನೂ ಥ್ರಿಲ್ ಬಾಕಿ ಇದೆ, ನನ್ನ ಲೈಫ್ ಈಗ ಸ್ಟ್ಯಾಗ್ನೆಂಟ್ ಆಗಿಲ್ಲ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಈ ಥರ ಅಫೇರ್ಗಳು ಮಾಡ್ತಾರೆ. ಈ ಥರ ಮದುವೆ ಆದವ್ರನ್ನ ಹೆಣ್ಮಕ್ಳು ಹೋಗಿ ಬುಟ್ಟಿಯಲ್ಲಿ ಬೀಳ್ತಾರಲ್ಲ, ಅಂಥ ಹೆಣ್ಮಕ್ಳಿಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು. ಆ್ಯಂಡ್ ಮದುವೆ ಆಗಿರೋ ಹೆಂಗಸರು ಹೋಗಿ ಇನ್ನೊಂದು ಗಂಡಸಿಗೆ ಮನ್ಸು ಕೊಡ್ತಾರೆ ಅಂತ ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಆ ಅಫೇರ್ ಆಗೋದೇನೆ ಇಮೋಷ್ನಲ್ ಸಪೋರ್ಟಿಗೋಸ್ಕರ. ಇಮೋಷನ್ಸ್ ಯಾವಾಗ ಗಂಡಸರು ತೋರಿಸದೇ ಇದ್ದಾಗ ಇನ್ನೊಂದು ಜನದ ಮೇಲೆ ಯಾರು ಇವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಹತ್ರ ಹೋಗಿ ಮನಸ್ಸು ವಾಲೋ ಸಹಜತೆ ಜಾಸ್ತಿ ಇದೆ. ಮನೆಯಲ್ಲಿ ಏನೂ ಸ್ಪಂದಿಸದೆ, ಸರಿಯಾಗಿ ಮಾತಾಡದೆ, ನನ್ನ ಹೆಂಡತಿ ಅಂತಲೂ ನೋಡದೆ ತೆಗಳ್ತಾ ಎಲ್ಲ ಇದ್ರೆ, ಅಥವಾ ರೆಸಿಪ್ರೊಕೇಶನ್ ಇಲ್ಲದೆ, ಅವರಿಗೆ ಚೂರು ಮನಸ್ಸಿನ ಭಾವನೆ ಅರ್ಥನೇ ಮಾಡ್ಕೊಳ್ದೆ ಇದ್ದಾಗ ಆ ಕಡೆಯಿಂದ ಯಾವುದಾದ್ರೂ ಒಂದು ಮನುಷ್ಯ ಬಂದು ನಾನಿದ್ದೇನೆ, ನಿಂಗೆ ಬೇಜಾರು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ, ಇಷ್ಟು ಮಾತು ಹೇಳಿದ್ರೆ ಸಾಕು, ಓಕೆ ನಾನು ಇಲ್ಲಿ ಸಾಮ್ ದಾಮ್ ದಂಡ್ ಬೇದ್ ಎಲ್ಲ ಪ್ರಯತ್ನವೂ ಮಾಡಿ ಆಯ್ತು, ನಾನು ಎಲ್ಲ ಎಫರ್ಟ್ ಸಹ ಹಾಕಿದ್ದೇನೆ, ಆದರೆ ನಂಗೆ ಇಲ್ಲಿಂದ ಎಂಥದೂ ಇಮೋಷ್ನಲಿ ಸಿಗ್ತಾ ಇಲ್ಲ. ಆದರೆ ಆ ಮನುಷ್ಯ ನನ್ನ ಜೊತೆ ಎಷ್ಟು ಚಂದದಲ್ಲಿದ್ದಾರೆ, ಆ ಮನುಷ್ಯ ನನ್ನ ಜೊತೆ ಎಷ್ಟು ಲಾಯ್ಕಲ್ಲಿದ್ದಾರೆ ಅಂತ ಹೇಳ್ಕೊಂಡು ಆ ಕಡೆ ವಾಲತ್ತೆ ಮನಸ್ಸು. ಆ್ಯಂಡ್ ಇನ್ನೊಂದು ಹೇಳ್ತೇನೆ, ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಅವರ ಸಂಬಂಧದಲ್ಲಿ ಚಂದದಲ್ಲಿ ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಆದರೆ ಇನ್ನೊಂದು ಗಂಡಸೋಗೆ ಹೋಗಿ ಫ್ಲರ್ಟಿ ಆಗಿ ಇರಲಿಕ್ಕೆ ಗೊತ್ತಾಗ್ತದೆ, ಅಥವಾ ಇನ್ನೊಂದು ಹೆಂಗಸಿಗೆ ಹೋಗಿ ನಾನಿದ್ದೇನೆ ನಿಂಗೆ ಅಂತ ಹೆಗ್ಲೆ ಕೊಡಲಿಕ್ಕೆ ಗೊತ್ತಾಗ್ತದೆ. ಇದನ್ನೇ ನೀವು ನಿಮ್ಮ ಹೆಂಡತಿಗೆ, ನಿಮ್ಮ ಗಂಡನಿಗೆ ಮಾಡಿದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗೋದೇ ಇಲ್ಲ ಅಲ್ಲ. ಗಂಡಸರಿಗೆ ಥ್ರಿಲ್ ಬೇಕಲ್ಲ, ಸರಿ ನೀವೇ ಸ್ವಲ್ಪ ಫ್ಲರ್ಟ್ ಮಾಡಿ. ನಿಮ್ಮ ಹೆಂಡತಿಗೆ ಇಮೋಷ್ನಲ್ ಸಪೋರ್ಟ್ ಬೇಕಲ್ಲ, ನೀವೇ ಸ್ವಲ್ಪ ಇಮೋಷ್ನಲ್ ಸಪೋರ್ಟ್ ಕೊಡಿ ಅವರಿಗೆ. ಏನ್ ಜಾಸ್ತಿ ಕೇಳ್ತಿದ್ದಾರೆ ನಿಮ್ಮ ಹತ್ರ? ಯೋಚನೆ ಮಾಡಿ ಇದ್ರ ಬಗ್ಗೆ.